ಹಾರ್ಮುಜ್ನಲ್ಲಿ ಸಿಲುಕಿವೆ 2,000 ತೈಲ ಹಡಗುಗಳು. ಜಲಸಂಧಿಯಲ್ಲಿ ಸಿಲುಕಿ 20,000 ನಾವಿಕರು ನಿತ್ರಾಣರಾಗಿ ಹೋಗ್ಬಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಸ್ಫೋಟಕವಾದಂಥ ಮಾಹಿತಿಯನ್ನ ಹಂಚಿಕೊಳ್ತಾ ಇದೆ. ನೋಡಿ, ಈ ಯುದ್ಧದ ಎಫೆಕ್ಟ್. ನಾವು ಇಲ್ಲಿವರೆಗೂ ಏನು ಹೇಳ್ತಾ ಇದ್ವಿ, ಅಯ್ಯೋ ತೈಲ ಬರ್ತಾ ಇಲ್ಲ, ಕಷ್ಟ ಆಗ್ಬಿಡುತ್ತೆ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ, ಗ್ಯಾಸೇ ಸಿಗಲ್ಲ, ಅಯ್ಯೋ ಊಟ ಮಾಡೋದು ಹೆಂಗೆ, ತಿನ್ನೋದು ಹೆಂಗೆ, ಹೋಟ್ಲಿಗೆ ನಷ್ಟ ಆಯಿತು, ಇದೆಲ್ಲ ಯೋಚನೆ ಮಾಡ್ತಾ ಇದ್ವಿ ಅಲ್ವಾ. ಆದರೆ ಅದನ್ನು ಹೊರತುಪಡಿಸಿಯೂ ಒಂದು ನರಕ ದೃಶ್ಯಗಳಿದ್ದಾವೆ. ಈ ಜಲಸಂಧಿಯಲ್ಲಿ 20,000 ನಾವಿಕರು ನಿತ್ರಾಣರಾಗಿ ಹೋಗಿದ್ದಾರೆ. 2,000 ತೈಲ ಹಡಗುಗಳು ಅಂತಂದರೆ ಯೋಚನೆ ಮಾಡಿ. ಈ ಜಲಸಂಧಿಯಲ್ಲಿ ಸಿಲುಕಿರೋದು 20,000 ನಾವಿಕರು. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಈ ಒಂದು ಸ್ಫೋಟಕ ಮಾಹಿತಿಯನ್ನು ನೀಡ್ತಾ ಇದೆ. ನಾವಿಕರು, ಹಡಗಿನ ಸಿಬ್ಬಂದಿ ಬದುಕೆ ಪಾಪ ದುಸ್ತರವಾಗಿ ಹೋಗಿದೆ. ಆಯಾಸ, ಒತ್ತಡ, ಮೂಲ ಸೌಕರ್ಯವಿಲ್ಲದೆ ಖಿನ್ನತೆಗೊಳಗಾಗಿದ್ದಾರೆ. ಹಡಗುಗಳು ಗುರಿ ತಲುಪೋ ಬಗ್ಗೆ ಗ್ಯಾರಂಟಿ ಇಲ್ಲ. ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗುತ್ತೆ, ಎಲ್ಲಿ ಇರಬೇಕು, ಏನು ಎತ್ತ, ಯಾವುದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಇಲ್ಲ. ಹಡಗುಗಳ ಸಿಬ್ಬಂದಿ ವಾಪಸಾತಿ ಬಗ್ಗೆಯೂ ಕೂಡ ಕಳವಳ. ವಾಪಸ್ ಬರ್ತಾರೋ, ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ, ಏನು ಎತ್ತ, ಎಲ್ಲವೂ ಕೂಡ ಕನ್ಫ್ಯೂಷನ್ಸು. ಜಲಸಂಧಿಯಲ್ಲಿ 20,000 ನಾವಿಕರು ನಿತ್ರಾಣರಾಗಿ ಹೋಗಿದ್ದಾರೆ ಅನ್ನೋದನ್ನು ವರದಿ ಮಾಡಲಾಗ್ತಾ ಇದೆ.